ಮಧ್ಯಕಾಲದಲ್ಲಿ ಆ ಮೂಲರಾಮದೇವರ ಪ್ರತಿಮೆ ಕೆಲವು ದಿನಗಳವರೆಗೆ ಕಾಣೆಯಾದಾಗ ವೇದಗರ್ಭ ಹೊತ್ತು ಉಪವಾಸ ಮಾಡಿ ಮೂಲರಾಮದೇವರನ್ನು ಪಡೆದಂತೆ ಇವತ್ತಿನ ಆರಾಧ್ಯರಾದ ಪೂರ್ವಾರಾಧನೆ ಇವತ್ತು ಸತ್ಯವರತೀರ್ಥ ಶ್ರೀಪಾದಂಗಳವರು ಸತ್ಯಧರ್ಮ ತೀರ್ಥರ ಗುರುಗಳು ನಿರಂತರ ಒಂದು ತಿಂಗಳು ಉಪವಾಸ ಮಾಡಿ 20 ದಿವಸ ಅಂತ ಕೆಲವು ಕಡೆಗೆ, ತಿಂಗಳು ಅಂತ ಕೆಲವು ಕಡೆಗೆ ಇದೆ. ದಾಸರು ಮೋಹನದಾಸರು ಹಾಡು ಮಾಡಿದ್ದಾರೆ. ನರಹರಿ ತೀರ್ಥರು ಅಂದು ತಂದದ್ದನ್ನ ಕೇಳಿ ತಿಳಿದಿದ್ವಿ. ರಘುನಾಥನಿಗೆ ಕೂರ್ಮ ರೂಪದಿಂದ ಒಲದು ಬಂದ ಪರಮಾತ್ಮ ಅಂತ ಕೇಳಿ ತಿಳಿದಿದ್ವಿ. ಇವತ್ತು ಸತ್ಯವರರ ಕಾಲದಲ್ಲಿ ನಾವೆಲ್ಲ, ಅವರು ಆವಾಗಿದ್ದವರು, ಸತ್ಯವರರ ಕಾಲದಲ್ಲಿ ನಾವಿದ್ದು ಪ್ರತ್ಯಕ್ಷ ನೋಡ್ತಾ ಇದ್ದೇವೆ. ಸತ್ಯವರರು ಮಾಡಿದ ಉಪವಾಸದ ತಪಸ್ಸಿಗೆ ಮೂಲರಾಮದೇವರು ಒಲದು ಬಂದು ಅವರಿಗೆ ದರ್ಶನ ಕೊಟ್ಟಿದ್ದಾರೆ. ಅಂತಹ ಮಹಾನುಭಾವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾರಾಧನೆ ಇವತ್ತು, ಅವರ ಸ್ಮರಣೆಯನ್ನು ಮಾಡಬೇಕು. ಅವರ ಶಿಷ್ಯರ ಸತ್ಯಧರ್ಮ ತೀರ್ಥರು, ಅವರ ಆರಾಧನೆ ಬರೋದಿದೆ ಸತ್ಯಧರ್ಮರಿಗೆ ಪೂರ್ವಾಶ್ರಮದಲ್ಲಿ. ನವರತ್ನ ಕಣ್ಣಯ್ಯಾಚಾರ್ಯರು, ಪುರುಷೋತ್ತಮಾಚಾರ್ಯರು ಅಂತ ಅವರಿಗೆ ಕಂಡದ್ದು, ಇವರ ತಪಸ್ಸಿಗೆ ಒಲದದ್ದು ಆ ಮೂಲರಾಮದೇವರು. ಅವರ ಪ್ರಮಾನುಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಇವರೆಲ್ಲರ ತಪಸ್ಸಿಗೆ ಇವರ ಉಪವಾಸವಿದ್ದಾನ ಬೀಳಲಿ, ನಮಗೇನಾಗಬೇಕು? ಎಷ್ಟೋ ಜನ ಸ್ಟ್ರೈಕ್ ಮಾಡಿದರೆ, ಉಪವಾಸ ಮಾಡಿದರೆ ಮಾಡ್ಕೊಳ್ಳಿ ಎಂದು ಕೆಲವರು ಅಂತ ಇರ್ತಾರೆ. ಹಾಗಲ್ಲ. ಅನುರಕ್ತ ಪ್ರಜಾಶ್ಚ ಪ್ರಜಾಶ್ಚ ಗೌರಂಜಲಿ. ನಮ್ಮ ಭಕ್ತ ಉಪವಾಸ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ, ಅವನಿಗೆ ಒಲಿಯಬೇಕು ಅಂತ ಪ್ರೀತಿಯಿಂದ ಒಲೆದು ಇಡೀ ವಿಶ್ವಕ್ಕೆ ಅನುಗ್ರಹ ಮಾಡಿದಂತಹ ನಮ್ಮ ನಿಮ್ಮೆಲ್ಲರನ್ನೂ ಅತಿಯಾಗಿ ಪ್ರೀತಿಸಿ ತನ್ನ ದರ್ಶನವನ್ನು ಕೊಟ್ಟ ಸ್ವಾಮಿ ಶ್ರೀರಾಮಚಂದ್ರ ಎಂಬುದಾಗಿ ನಾವು ಸ್ಮರಿಸಬೇಕು. ಅಂತಹ ಸತ್ಯ ವರತೀರ್ಥ ಶ್ರೀಪಾದಂಗಳವರ ಬಗ್ಗೆ ಸ್ವಲ್ಪ ಸ್ಮರಣೆಯನ್ನು ಪೂರ್ವಾರಾಧನೆ ಇವತ್ತು ಮಾಡೋಣ. ಅವರ ಪಾದುಕಾ ಮಹಿಮೆ ಏನು ಅಂತ, ಪಾದುಕಾ ಸ್ತೋತ್ರ ಅಂತ ಸತ್ಯಧರ್ಮ ತೀರ್ಥರು ಮಾಡುತ್ತಾರೆ. ಗುರುಗಳ ಪಾದುಕೆಯ ಮಹಿಮೆ ಏನು ಅಂತ, ಅವರ ಪಾದುಕಾ ದರ್ಶನದಿಂದ ಏನಾಗುತ್ತೆ ಅಂತ. ಅದಕ್ಕೆ ಸತ್ಯಧರ್ಮ ತೀರ್ಥರ ಅದ್ಭುತವಾದ ಶೈಲಿ. ಸತ್ಯವರ ತೀರ್ಥರ ಪಾದುಕೆಯ ದರ್ಶನವನ್ನು ಮಾಡಿದರೆ ಭಗವಂತನ ಕಥೆಯಲ್ಲಿ ಆಸಕ್ತಿ ಬರುವಂತೆ ಮಾಡುತ್ತಾರೆ. ಭಗವಂತನ ಕಥೆಯಲ್ಲಿ ಆಸಕ್ತಿ ಬರುವಂತೆ ಮಾಡಿ ಕ್ರಮವಾಗಿ ಮೋಕ್ಷವನ್ನೇ ಕೊಡುವಂತೆ, ಆ ಭಗವಂತನ ಕಥಾಸಕ್ತಿಯ ಮೂಲಕ ತತ್ವಜ್ಞಾನ ನಮಗೆ ಹುಟ್ಟುವಂತೆ ಮಾಡಿ ಮೋಕ್ಷವನ್ನೇ ಕೊಡುವ ಮಹಾನುಭಾವರು ಗುರುಗಳು. ಅಂತಹ ಅದ್ಭುತವಾದ ಸಾಮರ್ಥ್ಯ ಅವರಲ್ಲಿದೆ ಅಂತ ವರ್ಣನೆ ಮಾಡುತ್ತಾರೆ. ಅಸ್ತು ಮಸ್ತು ಕರಾಕರ್ಷ ಕಥಾರುಚಿ ಸುವೆ ಪುರಃ ನಮೋ ಮೋಕ್ಷ ಪ್ರದಾಯಿನ್ಯೈ ನಿಶ್ರುತ್ಯಾದೇ ಸ್ವದರ್ಶನ ಅಂತ. ಸತ್ಯಧರ್ಮರ ಭಕ್ತಿ ಮತ್ತು ಅವರ ವಿದ್ವತ್ತ ಇದನ್ನು ಗಮನಿಸಿ. ಸತ್ಯವರ ತೀರ್ಥರ ಪಾದುಕೆಯ ಮಹತ್ವ ಏನು ಅನ್ನುವುದನ್ನು ಗಮನಿಸಿ. ಸತ್ಯಧರ್ಮರಂತಾರೆ, ಅಸ್ತು ಶಬ್ದಗಳನ್ನು ನೋಡಿ, ಅಸ್ತು ಮಸ್ತು ಕರಾಕರ್ಷ ಕಥಾರುಚಿ ಸುಹೇ ಪುರಃ ನಮೋ ಮೋಕ್ಷ ಪ್ರದಾಯಿನ್ಯೈ ನಿಶ್ರುತ್ಯಾದೇ ಸ್ವದರ್ಶನ. ನಿಶ್ರುತ್ಯಾದೇ ವೇದಾದಿಗಳ ಅಧ್ಯಯನವನ್ನು ಮಾಡಿರೋದಿಲ್ಲ, ಶಾಸ್ತ್ರಗಳ ಅಧ್ಯಯನ ಮಾಡಿಲ್ಲ ಅಂಥವರಿಗೆ ಮೊದಲು ಪುರಃ ಮಸ್ತು ಕರಾಕರ್ಷ ಕಥಾ ರುಚಿಸುವೆ ಅಂತ. ಮಸ್ತು ಕರಾಕರ್ಷ ಕಥಾ ರುಚಿಸುವೆ ಅಂದ್ರೆ ಏನರ್ಥ ಅಂತ ಗೊತ್ತಾಗೋದಿಲ್ಲ. ಮಸ್ತು ಅಂದ್ರೆ ಕೆನೆ, ಕೆನೆಯನ್ನ ಕೈಯಲ್ಲಿ ಹಿಡಿದುಕೊಂಡವನು ಅಂದ್ರೆ ಕೃಷ್ಣ.
ಕೆನೆಯನ್ನ ಕೈಯಲ್ಲಿ ಹಿಡಿದುಕೊಂಡವನು, ಕೈಯಿಂದ ಸೆಳೆದವನು, ಕೆನೆಯನ್ನ ಕೈಯಲ್ಲಿ ಹಿಡಿದುಕೊಂಡವರನ್ನ ಕೈ ಹಿಡಿದು ಎಳೆದವನು. ಅಸ್ತು ಮಸ್ತು ಕರಾಕರ್ಷ ಅಂಥವನ ಕಥಾ ರುಚಿಸುವೆ. ಕೃಷ್ಣ ಕಥೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತದೆ ಸತ್ಯವರ ತೀರ್ಥರ ಪಾದಕ್ಕೆ. ಪಾದಕ ದರ್ಶನ ಮಾಡಿದರೆ ಸಾಕು, ಆ ಪುಣ್ಯದಿಂದ ಕೃಷ್ಣನ ಕಥೆ ಕೇಳಬೇಕು ಅಂತ ಅನಿಸ್ತದಂತೆ. ನಹ್ಯಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಚಿಲಾಮಯ ತೇ ಕುಲಂ ಜುರುಕಾಲೇನ ದರ್ಶನಾದೇವ ಸಾಧವ. ದರ್ಶನ ಮಾಡೋದರಿಂದಲೇ ಸಜ್ಜನರ ದರ್ಶನದಿಂದ ಹರಿಕಥಾಶ್ರವಣ ಮಾಡಬೇಕು ಎಂಬ ಸದಿಚ್ಛೆ ನಮ್ಮಲ್ಲಿ ಬರ್ತದೆ. ನಮೋ ಮೋಕ್ಷಪ್ರದಾಯಿನ್ಯೇ. ಮೊದಲು ಕಥಾರುಚಿಯನ್ನು ಹುಟ್ಟಿಸಿ ಕ್ರಮವಾಗಿ ಜ್ಞಾನವನ್ನು ಕೊಟ್ಟು ಜ್ಞಾನದ್ವಾರ ಮೋಕ್ಷಕ್ಕೆ ಕಾರಣವಾಗ್ತದೆ. ಅಂತಹ ಪಾದುಕೆಗಳಿಗೆ ನಮೋಸ್ತು ಅಂತ ಒಂದರ್ಥ. ಇನ್ನೊಂದು ಅರ್ಥವನ್ನು ಸತ್ಯಧರ್ಮದೇ ವ್ಯಾಖ್ಯಾನ ಇದೆ, ಬೇರೆಯವರು ಹೇಳೋ ಹಾಗಿಲ್ಲ ಅರ್ಥ. ಅವರ ವಾಕ್ಯಕ್ಕೆ ಅವರೇ ವ್ಯಾಖ್ಯಾನ ಮಾಡುತ್ತಾರೆ. ಇನ್ನೂ ಒಂದು ಅರ್ಥ ಹೇಳುತ್ತಾರೆ. ಬರೀ ಕೃಷ್ಣನ ಕಥೆಯಲ್ಲಿ ಮಾತ್ರ ಆಸಕ್ತಿಯನ್ನು ಹುಟ್ಟಿಸೋದಿಲ್ಲ, ಸಂಸಾರದಿಂದಲೇ ಉದ್ಧಾರ ಮಾಡುವ ಭಗವಂತನ ಕಥೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತದೆ. ಅದಕ್ಕೆ ಉದಾಹರಣೆಯಾಗಿ ಗಜೇಂದ್ರನನ್ನ ಉದ್ಧಾರ ಮಾಡಿದ ಪರಮಾತ್ಮ ಮೊಸಳೆಯಿಂದ ಆ ಗಜೇಂದ್ರನನ್ನ ಉದ್ಧಾರ ಮಾಡಿ ಹೇಗೆ ರಕ್ಷಣೆ ಮಾಡಿದನೋ ಹಾಗೆ ನಮ್ಮೆಲ್ಲರನ್ನ ಸಂಸಾರದಿಂದ ಉದ್ಧಾರ ಮಾಡಿ ದೇವರ ರಕ್ಷಣೆ ಮಾಡುತ್ತಾನಲ್ಲ, ಅಂತಹ ಭಗವಂತನಲ್ಲಿಯೂ ಆಸಕ್ತಿಯನ್ನು ಹುಟ್ಟಿಸ್ತದೆ ಈ ಪಾದುಕೆ ಅಂತ. ಇಲ್ಲಿ ಗಜೇಂದ್ರನ ಕೃಷ್ಣ ಅನ್ನೋ ಅರ್ಥನೇ ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತಾಗಿರಲಿಲ್ಲ. ಅವರೇ ಹೇಳಿದರು, ಗಜೇಂದ್ರ ಅನ್ನಲಿಕ್ಕಂತೂ ಶಬ್ದನೇ ಇಲ್ಲ, ಎಲ್ಲಿಂದ ಬಂತು ಅಂತ. ಅದಕ್ಕೆ ಸತ್ಯಧರ್ಮರು ಅಂತಾರೆ ನೋಡಿ, ಅಸ್ತು ಮಸ್ತು ಕರಾಕರ್ಷ ಕಥಾ ರುಚಿ ಸುವೆ. ಮಸ್ತು ಕರಾಕರ್ಷ ಕಥಾ ರುಚಿ ಅಂತಿದೆಯಲ್ಲ, ಇದರೊಳಗೆ ಸ್ತು ಒಂದು ತೆಗೀರಿ ಅಂತಾರೆ. ಅಸ್ತು ಮಸ್ತು. ಅಸ್ತು ಅಂದ್ರೆ ಸ್ತೂ ಎಂಬ ಅಕ್ಷರ ಇಲ್ಲದ ಮಸ್ತು ಕಥಾ. ಸ್ತೂ ಎಂಬ ಅಕ್ಷರ ಇಲ್ಲದ ಮಸ್ತುಕರ ಅಂದ್ರೆ ಮಕರ ಅಂತ. ಮಸ್ತುಕರ ಒಳಗೆ ಸ್ತೂ ತೆಗೆದ್ರೆ ಏನಾಗುತ್ತೆ? ಮಕರ. ಮಸ್ತು ಅಂದ್ರೆ ಕೆರೆ, ಕೆರೆಯಲ್ಲಿ ಕೆರೆಯನ್ನು ಕೈಯಲ್ಲಿ ಹಿಡಿದವನು ಅಂದ್ರೆ ಕೃಷ್ಣ. ಸ್ತೂ ತೆಗೆದರೆ ಮಕರ, ಮಕರವನ್ನ ಆಕರ್ಷಣೆ ಮಾಡಿದವನು ಅಂದ್ರೆ ಗಜೇಂದ್ರನನ್ನ ಮೋಕ್ಷ ಮಾಡಿದ ತಾಪಸನು. ಅಸ್ತು ಮಸ್ತು ಕಥಾ ರುಚಿಸುವೆ. ಅಂತಹ ಗಜೇಂದ್ರ ಮೋಕ್ಷವನ್ನು ಮಾಡಿದ ಆ ತಾಪಸ ನಾಮಕ ಪರಮಾತ್ಮನ ಕಥೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂತಹದ್ದು ಈ ಗುರುಗಳ ಪಾದಕೆ ಅಂತ. ಆಮೇಲೆ ನಮೋ ಮೋಕ್ಷಪ್ರದಾಯಿನ್ಯೈ ನಿಶ್ರುತ್ಯಾದೆ. ಒಂದರ್ಥ ಹೇಳಿದ್ರು, ವೇದಾದಿಗಳನ್ನು ಓದದೇ ಇದ್ದವರಿಗೂ ಕಥೆಯಿಂದ ಮೋಕ್ಷ ಆಗೋ ಹಾಗೆ ಮಾಡ್ತಾರೆ ಅಂತ. ಇನ್ನೊಂದು ಅರ್ಥ ಹೇಳ್ತಾರೆ, ನಿಶ್ರುತ್ಯಾದೆ ಅಂದ್ರೆ ಕಿವಿ ಕೇಳಿಸದೇ ಇದ್ದವರು. ಶ್ರುತಿ ಇದ್ರೆ ವೇದ, ಶ್ರುತಿ ಇದ್ರೆ ಕಿವಿ. ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಮಾತು ಬರೋದಿಲ್ಲ, ನಾನಾ ತರಹದ ಅಂಗವೈಕಲ್ಯಗಳಿಂದ ಕಷ್ಟಪಡುವ ಜನರಿದ್ದಾರಲ್ಲ, ಅವರಿಗೆಲ್ಲ ನಮೋ ಮೋಕ್ಷಪ್ರದಾಯಿನ್ಯೇ. ಏನರ್ಥ ಅಂದ್ರೆ ಮೋಕ್ಷ ಅನ್ನೋದರೊಳಗೆ ಮೋ ತೆಗೆದ್ರೆ ಏನಾಗುತ್ತೆ? ನಮೋ ಮೋಕ್ಷಪ್ರದಾಯಿನ್ಯೇ ಅಂತ ಶಬ್ದ ಇದೆ. ಅದರೊಳಗಿನ ಮೋ ತೆಗೆದರೆ ಅಕ್ಷಪ್ರದಾಯಿನ್ಯೇ, ಅವರಿಗೆಲ್ಲ ಇಂದ್ರಿಯಗಳ ಪಾಠವನ್ನು ಕೊಡುವವರು ಅಂತ. ನಮೋ ಮೋಕ್ಷಪ್ರದಾಯಿನ್ಯೇ ನಿಶ್ರುತ್ಯಾದೇ ಸ್ವದರ್ಶನ. ಕೇವಲ ತನ್ನ ದರ್ಶನದಿಂದಲೇ ಈ ಸೌಭಾಗ್ಯವನ್ನ ಕರುಣಿಸುವ ಪಾದಕೆಗೆ ನನ್ನ ನಮನಗಳಿರಲಿ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಪರಮಭಕ್ತಿಯಿಂದ ತಮ್ಮ ಗುರುಗಳ ಪಾದಕೆಗೆ ನಮಸ್ಕಾರ ಮಾಡುತ್ತಾರೆ. ಅಂತಹ ಮಹಾನುಭಾವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಈ ತರಹದ ತಪಸ್ಸು ಮಹಿಮೆ ಇರೋದರಿಂದಲೇ ಅದಕ್ಕನುಗುಣವಾಗಿ ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ, ಅವರ ಭಕ್ತಿಗೆ ಅನುಗುಣವಾಗಿ ಅವರಿಗೆ ಒಲದು ದರ್ಶನವನ್ನು ಕೊಟ್ಟ ಮೂಲರಾಮ ಶ್ರೀರಾಮಚಂದ್ರ ಭಕ್ತರ ಬಾಂಧವ, ಅವಿಜ್ಞಾತ ಸಖ, ಅನಿಮಿತ್ತ ಬಾಂಧವ ಎಂಬುದಾಗಿ ಸ್ಮರಿಸಬೇಕು.